ಈಗ ಇಂದಿನ ಪತ್ರಿಕೆಗಳ ಎಣಕು ನೋಟ. ಸಂಸತ್ತಿನ ಮುಂಗಾರು ಅಧಿವೇಶನ, ಕಾವೇರಿದ ಚರ್ಚೆ ನಿರೀಕ್ಷೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ರಾಮಮಂದಿರ ದೇಣಿಗೆ, ಕಾಣಿಕೆ ಕಳವು ವಿಚಾರ ಚರ್ಚಿಸಿ ವಿರೋಧ ಪಕ್ಷಗಳ ಆಗ್ರಹ. ಹದಿನೈದು ಸಾವಿರ ಶಿಕ್ಷಕರ ನೇಮಕಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ, ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಸುದ್ದಿ ನೀಡಿದ ಸಿಎಂ ಡಿಕೆ ಶಿವಕುಮಾರ್. ಬಹುಪತ್ನಿತ್ವ, ತ್ರಿವಳಿ ತಲಾಖ್ಗೆ ನಿಷೇಧ, ಎನಾಸಂ ಜಾರಿಗೆ ಮಧ್ಯಪ್ರದೇಶ ಮಹತ್ವದ ಹೆಜ್ಜೆ. ಜಮ್ಮು ಕಾಶ್ಮೀರದಲ್ಲಿ ಭೂಕುಸಿತ, 11 ಮಂದಿ ಸಾವು, ಪೂಂಚ್ ರಜೌರಿ ವಲಯದಲ್ಲಿ ಭಾರೀ ಮಳೆ, ದಿಢೀರ್ ಪ್ರವಾಹ, 20ಕ್ಕೂ ಹೆಚ್ಚು ಮಂದಿ ನಾಪತ್ತೆ. ದೀಪೋತ್ಸವ, ಕಾಲ್ಚೆಂಡಿನ ಮಹಾಸಮರಕ್ಕೆ ವರ್ಣರಂಜಿತ ತೆರೆ, 39 ದಿನಗಳ ಕಾಲ ನಡೆದಿದ್ದ 23ನೇ ಆವೃತ್ತಿಯ ಟೂರ್ನಿ, ಮೊದಲ ಬಾರಿಗೆ 48 ತಂಡಗಳು ಭಾಗವಹಿಸಿದ್ದ ರೋಚಕ ಹಣಾಹಣಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬರ ಅಧ್ಯಯನಕ್ಕೆ ಡಿಜಿಟಲ್ ಸರ್ವೆ, ಎಐ ಡ್ರೋನ್ ಮೂಲಕ ಸಮೀಕ್ಷೆ, ರಾಜ್ಯ ಸಂಪುಟ ಮಹತ್ವದ ನಿರ್ಧಾರ. ವಿಮೆ ಖರೀದಿ ಶೇಕಡ 43ರಷ್ಟು ಹೆಚ್ಚಳ, ಜಿಎಸ್ಟಿ ದರ ಕಡಿತದ ಬಳಿಕ ಹೆಚ್ಚಿದ ಆರೋಗ್ಯ ವಿಮೆ ಖರೀದಿ. ಜಾಲತಾಣಗಳಲ್ಲಿ ವನ್ಯಜೀವಿ ಬೇಟೆ ಪೋಸ್ಟ್ ಮೇಲೆ ಅರಣ್ಯ ಇಲಾಖೆ ನಿಗಾ, ಕಲ್ಯಾಣ, ಮಧ್ಯ ಕರ್ನಾಟಕ ಜಿಲ್ಲೆಗಳ ಬೇಟೆಗಾರರ ಮೇಲೆ ಕಣ್ಣು. ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗರ ಇತಿಹಾಸ, ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಫ್ಲವರ್ ಶೋಗೆ ಸಿದ್ಧತೆ ಆರಂಭ, ಆಗಸ್ಟ್ ಮೊದಲ ವಾರದಲ್ಲೇ ಪ್ರದರ್ಶನ. ಸಿಂಧು ಮುಡಿಗೆ ಜಪಾನ್ ಬ್ಯಾಡ್ಮಿಂಟನ್ ಕಿರೀಟ.